ಎಲ್ಲರಿಗಾನದ ನಮನಗಳು. ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂತಹ ಗೌರವಾನ್ವಿತ ಅತಿಥಿಗಳೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರತಕ್ಕಂತಹ ಎಲ್ಲ ಮಹಿಳೆಯರೇ, ಮಹಾನೀಯರೇ ಹಾಗೂ ಭವಿಷ್ಯದ ಕನಸನ್ನು ನನಸು ಮಾಡಲು ಹೊರಟು ಸುಂದರವಾದ ಬದುಕನ್ನು ಕಟ್ಟಲು ಹೊರಟಿರುವಂತಹ ಪ್ರೀತಿಯ ಮಕ್ಕಳೇ, ಪ್ರಚಲಿತ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಕಾವೂರು ಮಂಗಳೂರು ನೂತನ ಟ್ರಸ್ಟ್ ಲೋಕಾರ್ಪಣಾ ಕಾರ್ಯಕ್ರಮಕ್ಕೆ ನನ್ನನ್ನು ಅತಿಥಿಯಾಗಿ ಆಹ್ವಾನಿಸಿರೋದಕ್ಕೆ ಈ ಒಂದು ಸಂಸ್ಥೆ ಟ್ರಸ್ಟಿನ ಸಂಯೋಜಕರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಪ್ರಚಲಿತ ಅನ್ನುವಾಗ ಯಾವಾಗಲೂ ಎಲ್ಲಾದರೂ ಒಂದು ಹೆಸರು ಮಾಡ್ತಾ ಇರಬೇಕು. ಆ ದೃಷ್ಟಿಯಿಂದ ಈ ಒಂದು ಹೆಸರನ್ನು ಇಟ್ಟು ಯಾವಾಗಲೂ ನಿಮ್ಮ ಒಂದು ಟ್ರಸ್ಟ್ ಪ್ರಚಲಿತದಲ್ಲಿ ದೇಶ ವಿದೇಶಗಳಲ್ಲಿ ಪ್ರಖ್ಯಾತಿಗೊಳ್ಳಲಿ. ಹಾಗೆಯೇ ಇವತ್ತು ಈ ದಿನ ಈ ಸಮಾರಂಭದಲ್ಲಿ ನೂತನವಾಗಿ ಪದಗ್ರಹಣ ಅಧ್ಯಕ್ಷತೆಯನ್ನು ಮತ್ತು ವಿವಿಧ ಪದಾಧಿಕಾರಿಗಳು ತಮ್ಮ ಅಧಿಕಾರವನ್ನು ಸ್ವೀಕರಿಸಿದ್ದೀರಿ. ಅವರಿಗೆ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಸಂಸ್ಥೆಯ ಉದ್ದೇಶ, ಧ್ಯೇಯ, ಬೈಲಾ ಉದ್ದೇಶ ಒಳ್ಳೆಯ ಉದ್ದೇಶದಿಂದ ಆರಂಭವಾದದ್ದು. ಅದರ ಜೊತೆಗೆ ನಾನೊಂದು ಮಾತು ಹೇಳಬೇಕು. ಸಮಾಜ ಸೇವೆ ಅನ್ನೋದು ಎಲ್ರಿಗೂ ಮಾಡಲಿಕ್ಕೆ ಒಲಿದು ಬರೋದಿಲ್ಲ. ಅದು ಯೋಗ ಮತ್ತು ಯೋಗ್ಯತೆ ಇರಬೇಕು ಅಂತ ಹೇಳ್ತಾರೆ. ಯೋಗ ಅನ್ನೋದು ಕೆಲವರಿಗೆ ಒಲಿದು ಬಂದರೆ ಯೋಗ್ಯತೆ ಅನ್ನೋದು ಕೆಲವರಲ್ಲಿ ಕಂಡು ಬರುವಂಥದ್ದು. ದೇವರು ಜನನ ಕೊಡುವಾಗಲೇ ಒಬ್ಬೊಬ್ಬರ ಹಣೆಯಲ್ಲಿ ಒಂದೊಂದು ಬರೆದು ಕಳಿಸಿರ್ತಾನೆ. ಆ ಒಂದು ಯೋಗ ನಮ್ಮ ಡಾಕ್ಟರ್ ಸಂಸತ್ ಕುಂಜತ್ ಬೈಲ್ ಅವರಿಗೆ ಒಂದು ಸಮಾಜ ಸೇವೆಯ ಮೂಲಕ, ಮಹಿಳೆಯರ ಕಣ್ಮಣಿಯಾಗುವ ಮೂಲಕ ಅವರಿಗೆ ಒಂದು ಆ ಸೇವಾ ಮನೋಭಾವನೆಯನ್ನು ಕೊಟ್ಟಿರುವಂಥದ್ದು ನಮಗೆಲ್ಲರಿಗೂ ಹೆಮ್ಮೆಯ ವಿಚಾರ. ಯಾಕಂತ ಹೇಳಿದರೆ ನಾನು ಕೂಡ ಕಳೆದ 15 ವರ್ಷಗಳ ಹಿಂದೆ ವಾತ್ಸಲ್ಯಮಯಿ ಮಹಿಳಾ ಅಭಿವೃದ್ಧಿ ಮತ್ತು ಸಂಶೋಧನಾ ಸಂಸ್ಥೆ ರಿಜಿಸ್ಟರ್ಡ್ ಅನ್ನುವ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿ ಬಹಳ ಚಿಕ್ಕ ವಯಸ್ಸಿನಲ್ಲೇ ನಾನು ಹುಟ್ಟುಹಾಕಿದ್ದೆ. ಆ ಒಂದು ಸಂಸ್ಥೆಯ ಮೂಲಕ ಹೆಣ್ಣು ಮಕ್ಕಳ ಪರವಾಗಿ ನಾನು ಕೂಡ ಮಾಡುತ್ತಿರುವಂಥದ್ದು ಅದೇ ನೋಡಿ. ಇದು ಯೋಗ ಭಾಗ್ಯ ಎಲ್ಲಿ ಬರ್ತದೆ ಅಂತ ಹೇಳಿದರೆ ಪರಿಚಯ ಮತ್ತು ಆ ಒಂದು ವೇದಿಕೆಯಲ್ಲಿ ಹಂಚಿಕೊಳ್ಳುವಂತಹ ಭಾಗ್ಯ ನನಗೆ ಕೂಡ ಸಿಕ್ಕಿರುವಂಥದ್ದು. ಅದರ ಜೊತೆಗೆ ಕಳೆದ 3 ತಾರೀಕು ಫೆಬ್ರವರಿ 3ರಂದು ನಮ್ಮ ಡಾಕ್ಟರ್ ಸಂಸತ್ ಕುಂಜತ್ ಬೈಲ್ ಅವರು ನಮ್ಮ ಸಂಸ್ಥೆಯಿಂದ ಕೊಡಮಾಡುವಂತಹ ರಾಜ್ಯ ಗಿರಿಜಾ ರತ್ನ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಅವರಿಗೆ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಒಳ್ಳೆಯ ಕೆಲಸ ಮಾಡುವಾಗ ನೂರಾರು ವಿಘ್ನಗಳು ಬರುವುದು ಸಹಜ. ಆದರೆ ಅದನ್ನೆಲ್ಲ ಮೆಟ್ಟಿ ನಿಂತು ಮುಂದೆ ಹೋರಾಟದ ಮನೋಭಾವದಲ್ಲಿ ಎಲ್ಲರೊಂದಿಗೆ ಎಲ್ಲರನ್ನು ಬೆರೆತುಕೊಂಡು ಎಲ್ಲರನ್ನು ಒಂದು ಮಾಡಿಕೊಂಡು ಹೋಗುವಂಥದ್ದು ಕೂಡ ಬಹಳ ಕಷ್ಟದ ವಿಚಾರ. ಆದರೆ ಅದರಲ್ಲಿ ಸಕ್ಸಸ್ ಆದರೆ ಅದರಷ್ಟು ದೊಡ್ಡ ಖುಷಿ ಕೂಡ ಇಲ್ಲ. ಹಾಗಾಗಿ ಈ ಒಂದು ಸಂಸ್ಥೆ ಟ್ರಸ್ಟ್ನ ವತಿಯಿಂದ ಹಲವಾರು ಕಾರ್ಯಕ್ರಮಗಳು ಆಯೋಜನೆ ಮಾಡಲಿಕ್ಕಿರ್ಬೋದು, ಹೆಣ್ಣು ಮಕ್ಕಳ ಬಗ್ಗೆ ಇರ್ಬೋದು. ಅದರ ಬಗ್ಗೆ ನಾನು ಏನು ಅಂತ ಗೊತ್ತಿಲ್ಲ ನನಗೆ, ಆದರೂ ಮುಂದಕ್ಕೆ ಹೇಳಿ ಯಾವುದೇ ಒಂದು ಕಾರ್ಯಕ್ರಮಗಳನ್ನು ಮಾಡುವಾಗ ಇವತ್ತು ಜಸ್ಟ್ ಅನಾವರಣಗೊಂಡಿದೆ ಅಷ್ಟೇ. ಆದರೆ ಮುಂದಕ್ಕೆ ಇರುವಂಥದ್ದು ನಾವೊಂದು ಆರಂಭ ಅನ್ನುವಂಥದ್ದು ಆಗಿದೆ ಇವತ್ತು. ಅದೊಂದು ದೇವರ ಕೆಲಸ. ಹಾಗಾಗಿ ನಿಮಗೆ ಒಳ್ಳೆಯದಾಗಲಿ, ಶುಭವಾಗಲಿ. ಅದರ ಜೊತೆಗೆ ಇನ್ನೊಂದು ವಿಚಾರ ಹೇಳಬೇಕು ಅಂತ ಹೇಳಿದರೆ, ಅವರು ಕೇವಲ 1 ವಾರದಲ್ಲಿ ಟ್ರಸ್ಟ್ ರಿಜಿಸ್ಟ್ರೇಷನ್ ಆಗಬೇಕು ಅಂತ ಹೊರಟಿರುವವರು. ನನ್ನ ಹತ್ರ ಕೂಡ ಅಂದರೆ ಬೇರೆ ವಕೀಲರ ಹತ್ರ ಕೂಡ ಮಾತಾಡಿದರು. ಅವರು ಕೂಡ ಸ್ವಲ್ಪ ಸಮಯ ಆಗ್ತದೆ, ಯಾಕಂತ ಹೇಳಿದರೆ ಈಗ ಸರ್ವರ್ನ ಸಮಸ್ಯೆ ಇರೋದ್ರಿಂದ ಇವತ್ತಿನಿಂದ ನಾಳೆಗೆ ಆಗೋದಿಲ್ಲ ಅಂತ ಹೇಳಿದರು. ಹಾಗೆ ನನ್ನ ಹತ್ರ ಕೇಳಿದರು. ನಾನು ಸ್ವಲ್ಪ ಬೇರೆ ಕೆಲಸದಲ್ಲಿದ್ದರೂ ಕೂಡ ಸರಿ ನಾನು 2-3 ದಿವಸದಲ್ಲಿ ನೋಡ್ತೇನೆ ಅಂತ ಹೇಳಿದೆ. ಆದರೆ ಅವರ ಒಂದು ಯೋಗ ಇತ್ತು ನೋಡಿ, ಬೇಗ 1-2 ದಿನದಲ್ಲಿ ಆಯಿತು ಅಂತ ಅನಿಸುತ್ತೆ. ಅದಕ್ಕೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಿಮಗೆ ಖಂಡಿತವಾಗಲೂ ಯೋಗ ಇದೆ, ಯೋಗ್ಯತೆ ಇದೆ. ಹಾಗಾಗಿ ನಿಮ್ಮಿಂದ ಹಲವಾರು ಸಮಾಜಮುಖಿ ಕೆಲಸಗಳು ನಡೆಯಲಿ. ಏನಾಗಲಿ ಮುಂದೆ ಸಾಗು ನೀ, ಬಯಸಿದ್ದೆಲ್ಲ ಸಿಗದು ಬಾಳಲಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ. ಅಲ್ವಾ? ಬಯಸಿದ್ದೆಲ್ಲ ಸಿಗೋದಿಲ್ಲ, ಇರುವಂತೆ ಇದ್ದು ಸಿಕ್ಕಿದನ್ನು ಅನುಭವಿಸಿಕೊಂಡು ಎಲ್ಲರನ್ನು ಪ್ರೀತಿ ವಿಶ್ವಾಸದಿಂದ ಕರ್ಕೊಂಡು ಹೋಗುವಂಥ ಪಯಣ ನಿಮ್ಮದಾಗಲಿ. ನಿಮ್ಮಿಂದ ಇನ್ನಷ್ಟು ಸಮಾಜಮುಖಿ ಕೆಲಸಗಳೊಂದಿಗೆ ಮಹಿಳೆಯರ ಗೌರವವನ್ನು ಎತ್ತಿ ಹಿಡಿಯುವಂಥ ಕೆಲಸ ಆಗಲಿ ಎನ್ನುವ ಆಶಯದೊಂದಿಗೆ ಅವಕಾಶಕ್ಕಾಗಿ ವಂದಿಸುತ್ತೇನೆ. ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು.